ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಜೊತೆಗೆ KR ಕುಮಾರ್ ಇದ್ದಾರೆ, ಇವ್ರನ್ನ ಮಾತಾಡಿಸ್ತೀನಿ. ಕಾವೇರಿ ವಿಚಾರದಲ್ಲಿ ಪ್ರತಿ ಬಾರಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. 13ನೇ ತಾರೀಕು ಅಂದರೆ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದಿಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಸರ್, 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀರಾ. ಆದರೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ CWRC ಆಗ್ಬೋದು ಅಥವಾ CWMA ವಿಚಾರದಲ್ಲಿ ಪ್ರತಿ ಬಾರಿನೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಏನು ಹೇಳ್ತೀರಿ? ನೋಡಿ, ಹಿಂದೆ ಕಾವೇರಿ ತೀರ್ಪನ್ನು ಕೊಟ್ಟಂಥ ಕಾವೇರಿ ನ್ಯಾಯಮಂಡಳಿ ತೀರ್ಪನ್ನು ನಾವು ಕನ್ನಡ ಪ್ರಸಂಗ ಕನ್ನಡ ಒಕ್ಕೂಟದಿಂದ ವಾಟಾಳ್ ನಾಗರಾಜ್ ಅವರು, ಕನ್ನಡ ಸೇನೆ ಕರ್ನಾಟಕ KR ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಸಿದಂಥ ಸಾರಾ ಗೋವಿಂದು, ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಮತ್ತು ಶಿವರಾಮ್, ಎಲ್ಲ ಕನ್ನಡ ಜಾಗೃತಿ ವೇದಿಕೆ ಮಂಜುನಾಥ್, ದೆಹಲಿಯಲ್ಲಿ ಪ್ರಾಧಿಕಾರದ ತೀರ್ಪನ್ನು ಹರಿದು ಪ್ರತಿಭಟನೆಯನ್ನು ಮಾಡಿದಂಥವ್ರು, ದೆಹಲಿಯಲ್ಲಿ ಅದರ ತೀರ್ಪನ್ನು ಹರಿದು ಪ್ರತಿಭಟನೆಯನ್ನು ಮಾಡೋಂಥವ್ರು. ಈಗ ಆ ತೀರ್ಪನ್ನು ನಾವು ಅವೈಜ್ಞಾನಿಕ ತೀರ್ಪಂತ ಹೇಳಿ ಹೋರಾಟವನ್ನು ಹಮ್ಮಿಕೊಂಡು ಕರ್ನಾಟಕ ಬಂಧನ ಕರೆ ಕೊಟ್ಟಿದ್ದೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ರೈತರಿಗೆ ಏನೇ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ನೀರಿಲ್ಲ. ಇವತ್ತು ವೈಜ್ಞಾನಿಕವಾಗಿ ನಾವು 65% ಮಳೆ ಆಗಿಲ್ಲ, ಒಂದು 20-22% ಮಳೆ ಆಗಿರಬೇಕು. ಇವತ್ತು ರೈತರುಗಳು ಯಾವುದೇ ಬೆಳೆಗಳು ಬೆಳೀತಾ ಇಲ್ಲ. ಇವತ್ತು ಬರಗಾಲ ಸೃಷ್ಟಿಯಾಗಿದೆ. ಈಗಾಗಲೇ ಅಧ್ಯಯನ ತಂಡಗಳು ಸರ್ಕಾರ ಈಗ ನಾವು ಕೇಳ್ತಾ ಇರೋದು ಕುಡಿಯೋಕ್ಕೆ ನೀರು ಕೊಡಿ ಅಂತ, ಆದರೆ ತಮಿಳುನಾಡು ಕೇಳ್ತಾ ಇರೋದು 3ನೇ ಬೆಳೆಗೆ ನೀರು ಕೊಡಿ ಅಂತ ಹೇಳಿ ಕೇಳ್ತಾ ಇರೋದು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬೆಳೆ ಬೆಳಿ ಅಂದ್ಬಿಟ್ಟು ಈ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ಬೆಂಗಳೂರು ನಗರಕ್ಕೆ ಜನ ನೀರು ಬೇಕಾಗಿದೆ, ಮತ್ತು ಮೈಸೂರು ನಗರಕ್ಕೆ ಬೇಕಾಗಿದೆ. ಈ ಭಾಗದಲ್ಲಿ ಬಂದಂಥ ಕುಡಿಯುವ ನೀರು ಫಸ್ಟ್ ನಮ್ಗೆ ಅವಶ್ಯಕತೆ ಇದೆ. ಅದನ್ನು ವಿರೋಧಿಸಿ ಇವತ್ತು ನಾವು ಬಂಧನ ಕರೆ ಕೊಟ್ಟಿರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮಾತಿನಂತೆ ನಡ್ಕೊಳ್ಳಿ. ಇವತ್ತು ನಮ್ಮ ರೈತರಿಗೆ ಏನು ಬೆಳೆ ಬೆಳಿಬೇಡ ಅಂತಂದರೆ ಅವ್ರಿಗೆ ಹೇಳಿ, ಇಲ್ಲಪ್ಪ ನಮ್ಮ ಕುಡಿಯೋಕ್ಕೆ ನೀರು ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಈ ವಿವಾದದ ನಡುವೆನೇ 3ನೇ ತಾರೀಕು ತಮಿಳುನಾಡು CM ರಾಜ್ಯಕ್ಕೆ ಬರ್ತಿದ್ದಾರೆ. ಸರ್, ನಿಮ್ಮ ನಡೆ ಯಾವ ರೀತಿಯಾಗಿರುತ್ತೆ ಅಂತ? ಈಗಾಗಲೇ ನಾವು ಒಂದು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕನ್ನಡ ಸೇನೆ ಕರ್ನಾಟಕ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ವಾಟಾಳ್ ಪಕ್ಷ, ಕನ್ನಡ ಜಾಗೃತಿ ವೇದಿಕೆ ಮತ್ತು ಪ್ರವೀಣ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸೇರಿ ಶಿವರಾಮ್ ಎಲ್ಲ ಈಗ ವಿಮಾನ ನಿಲ್ದಾಣದಲ್ಲಿ ಮುತ್ತಿಗೆ ಹಾಕಬೇಕಂತ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದಕ್ಕೆ ಕಾರ್ಯಸೂಚಿಗಳನ್ನ ಸಿದ್ಧಪಡಿಸ್ಕೊತಾ ಇದ್ದೀವಿ. ಅವ್ರು ಬಂದು ನಮ್ಮ ವಿರೋಧ ಇದ್ದೇ ಇರ್ತಿದೆ. ಸರ್, ಒಂದು ವೇಳೆ ಈಗ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಆಗಿದೆ. ಇದ್ರ ನಡುವೆ ಸರ್ವಪಕ್ಷಗಳ ಸಭೆನೂ ಕೂಡ ಕರೆದಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇಲ್ಲ CWRC ಮತ್ತು CWMA ಕೊಟ್ಟಿರುವಂತಹ ಆದೇಶನ ಪಾಲಿಸಿ ಅನ್ನುವಂಥದ್ದಾದರೆ ಏನು ಮಾಡಬೇಕು ಅಂತ ಈಗ ಅದ್ರ ಬಗ್ಗೆ ನಾವು ಕನ್ನಡ ಪರ ಸಂಘಟನೆಗಳು ಕುಂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿ ಮುಂದಿನ ಹೋರಾಟದ ರೂಪರೇಷೆಗಳನ್ನ ಸಿದ್ಧಪಡಿಸ್ಕೊತೀವಿ. ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಕೆದಾಟು ಯೋಜನೆ ಜಾರಿಗೆ ತರಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀರಿ ಸರ್. ಸೊ ಅವತ್ತು ಅಖಂಡ ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತಾ? 100ಕ್ಕೆ 100 ಕಾವೇರಿ ವಿಷಯದಲ್ಲಿ ಕರ್ನಾಟಕದ ಕನ್ನಡಿಗರೆಲ್ಲೂ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಕೆಲವರು ಪರ ವಿರೋಧ ಇರ್ಬೋದು, ಆದರೆ ಕನ್ನಡಿಗರ ಕಿಚ್ಚು ರೊಚ್ಚು ದಶಕಗಳ ಕಾಲದಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕರ್ನಾಟಕ ಬಂದು ಯಶಸ್ವಿ ಆಗುತ್ತೆ. ಇದಿಷ್ಟು KR ಕುಮಾರ್ ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.